ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗ್ರೋ ಯುವರ್ ಮನಿ ಯೂಟ್ಯೂಬ್ ಚಾನಲ್ನ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ನಮ್ಮ ಲೇಟೆಸ್ಟ್ ವಿಡಿಯೋಗಳನ್ನ ಮೊದಲು ನೋಡೋಕೆ. ಹಲೋ ಫ್ರೆಂಡ್ಸ್, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಗ್ರೋ ಯುವರ್ ಮನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ಮತ್ತೊಂದು ಇಂಪಾರ್ಟೆಂಟ್ ಆ್ಯಪ್ ಬಗ್ಗೆ ತಿಳಿಸ್ಕೊಡ್ತೀನಿ. ನೀವು ಈಗಾಗಲೇ ಮನಸ್ಸಲ್ಲಿ ಅನ್ಕೊಂಡಿರ್ತೀರ, ಎಷ್ಟೊಂದ್ಸಲಿ ನೀವು ಯಾರಿಗಾರು ಕಾಲ್ ಮಾಡಬೇಕು, ಬಟ್ ಅವರ ಮೊಬೈಲಲ್ಲಿ ನಿಮ್ಮ ಮೊಬೈಲ್ ನಂಬರ್ ಡಿಸ್ಪ್ಲೇ ಆಗಬಾರ್ದು ಅಂತ ಅನ್ಕೊಂಡಿದ್ರೆ ಅಂಥವ್ರಿಗೆ ಇದು ಒಂದು ಇಂಪಾರ್ಟೆಂಟ್ ಆ್ಯಪ್. ಇದರಿಂದ ನೀವು ಯಾರಿಗೆ ಬೇಕಾದರೂ ಕಾಲ್ ಮಾಡಬಹುದು, ಬಟ್ ಅವರ ಮೊಬೈಲಲ್ಲಿ ನಿಮ್ಮ ಮೊಬೈಲ್ ನಂಬರ್ ಡಿಸ್ಪ್ಲೇ ಆಗೋದಿಲ್ಲ. ಈ ಆ್ಯಪ್ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇದು ನಮ್ಮ ಯೂಟ್ಯೂಬ್ ಚಾನಲ್ ಗ್ರೋ ಯುವರ್ ಮನಿ ಅಂತ ನಮ್ಮ ಬೇರೆ ಬೇರೆ ರೀತಿಯ ವಿಡಿಯೋಗಳಿಗೆ ದಯವಿಟ್ಟು ಕೆಳಗೆ ಕಾಣ್ತಿರೋ ಕೆಂಪು ಬಟನ್ ಕ್ಲಿಕ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ನಾವು ಅಪ್ಲೋಡ್ ಮಾಡೋ ಪ್ರತಿ ವಿಡಿಯೋ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಬನ್ನಿ ಇವತ್ತಿನ ಸಂಚಿಕೆಯನ್ನು ಶುರು ಮಾಡೋಣ. ಸೊ ಫ್ರೆಂಡ್ಸ್, ಬನ್ನಿ ಈಗ ನೋಡೋಣ ಈ ಆ್ಯಪ್ ಯಾವುದು ಅಂತ. ಈ ಆ್ಯಪ್ನ ಹೆಸರು ಪ್ರೈಮೋ ಅಂತ. ಮೊದಲು ಇದನ್ನು ನೀವು ನಿಮ್ಮ ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡೋಕ್ಕಾಗುತ್ತೆ. ಓಕೆ, ಪ್ಲೇಸ್ಟೋರ್ನ ಕ್ಲಿಕ್ ಮಾಡಿ. ಒಂದ್ಸರಿ ನಿಮ್ಮ ಪ್ಲೇಸ್ಟೋರ್ ಓಪನ್ ಆದಮೇಲೆ ಅದರಲ್ಲಿ ಪ್ರೈಮೋ ಅಂತ ಟೈಪ್ ಮಾಡಿ. PRIMO ಅಂತ ಟೈಪ್ ಮಾಡಿ. ಓಕೆ, ಈಗ ನೋಡ್ಬೋದು ನೀವು ಬಂದಿದೆ ಪ್ರೈಮೋ ಅಂತ. ಓಕೆ ಫ್ರೆಂಡ್ಸ್, ಈಗ ನೋಡ್ಕೊಳ್ಳಿ, ಇದನ್ನ ಲೋಗೋ ಕೂಡ ನೋಡ್ಕೊಳ್ಳಿ, ಪ್ರೈಮೋ ಅಂತ. ಹಾಗೇನೆ ಇದು 1 ಮಿಲಿಯನ್ ಡೌನ್ಲೋಡ್ ಆಗಿದೆ, 4 ರೇಟಿಂಗ್ಸ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಇನ್ಸ್ಟಾಲ್ ಅನ್ನೋ ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಿ. ಸೊ ನಂತರ ಒಂದ್ಸಲಿ ಇನ್ಸ್ಟಾಲ್ ಅಂತ ಆಪ್ಷನ್ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಅಕ್ಸೆಪ್ಟ್ ಅನ್ನೋ ಆಪ್ಷನ್ ಬರುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡಿ. ಸೊ ಈಗ ನೋಡ್ಬೋದು ಇದು ಡೌನ್ಲೋಡ್ ಆಗ್ತಾ ಇದೆ. ಇದು 34 MB ಇದೆ ಸ್ನೇಹಿತರೆ, ಸ್ವಲ್ಪ ದೊಡ್ಡ ಆ್ಯಪು. ಈಗ ನೋಡ್ಬೋದು ಇದು ಸಂಪೂರ್ಣವಾಗಿ ಡೌನ್ಲೋಡ್ ಆಗ್ತಾ ಇದೆ. ಓಕೆ ಫ್ರೆಂಡ್ಸ್, ಈಗ ನೀವು ನೋಡ್ಬೋದು ಇಲ್ಲಿ ಇನ್ಸ್ಟಾಲಿಂಗ್ ಅನ್ನೋ ಆಪ್ಷನ್ ತೋರಿಸ್ತಾ ಇದೆ. ಈಗ ಆ್ಯಪ್ ಇನ್ಸ್ಟಾಲ್ ಆಗ್ತಾ ಇದೆ. ಈಗ ಒಂದ್ಸಲ ಇನ್ಸ್ಟಾಲ್ ಆದಮೇಲೆ ಓಪನ್ ಅನ್ನೋ ಆಪ್ಷನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಸೊ ಈಗ ನಾವು ನಮ್ಮ ಪ್ರೈಮೋ ಆ್ಯಪ್ನ ಹೋಮ್ ಪೇಜ್ಗೆ ಬಂದಿದ್ದೀವಿ. ಇದರಲ್ಲಿ ಅನೇಕ ಇಂಪಾರ್ಟೆಂಟ್ ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಇಂಪಾರ್ಟೆಂಟ್ ಏನಪ್ಪ ಅಂತಾರೆ, ಈ ಆ್ಯಪ್ಗೆ ನಿಮ್ಮ ಹತ್ರ ಇಂಟರ್ನೆಟ್ ಕಂಪಲ್ಸರಿ ಇರಬೇಕಾಗುತ್ತೆ ಸ್ನೇಹಿತರೆ. ನಿಮ್ಮ ಫ್ರೆಂಡ್ಸ್ ಹತ್ರ ಇರಲಿಲ್ಲ ಅಂದ್ರೆ ಪರವಾಗಿಲ್ಲ, ನಿಮ್ಮ ಹತ್ರ ಇರಬೇಕಾಗುತ್ತೆ. ನಂತರ ಇದನ್ನು ಸ್ಕಿಪ್ ಮಾಡಿ. ಒಂದ್ಸಲಿ ನೀವು ಸ್ಕಿಪ್ ಮಾಡಿದ ತಕ್ಷಣ ನೀವು ಈಗಾಗಲೇ ಈ ಆ್ಯಪನ್ನು ಹೊಂದಿದ್ರೆ ನೀವು ಡೈರೆಕ್ಟಾಗಿ ಲಾಗಿನ್ ಆಗ್ಬೋದು. ಇಲ್ಲ ಅಂತಂದರೆ ಕೆಳಗಡೆ ನಿಮಗೆ ಇನ್ನೊಂದು ಸೈನ್ ಅಪ್ ಆಪ್ಷನ್ ಇದೆ, ಅದನ್ನು ಕೂಡ ಕ್ಲಿಕ್ ಮಾಡಿ ಸೈನ್ ಅಪ್ ಆಗ್ಬೋದು. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ. ಮೊಬೈಲ್ ನಂಬರ್ ರಿಜಿಸ್ಟ್ರೇಷನ್ ತುಂಬ ಇಂಪಾರ್ಟೆಂಟು. ನಿಮ್ಮ ಮೊಬೈಲ್ ನಂಬರ್ನ ಎಂಟರ್ ಮಾಡಿ. ಸೊ ಈಗ ನಾನು ನನ್ನ ಮೊಬೈಲ್ ನಂಬರ್ ಎಂಟರ್ ಮಾಡ್ತಾ ಇದ್ದೀನಿ. ಸೊ ಒಂದ್ಸರಿ ನನ್ನ ಮೊಬೈಲ್ ನಂಬರ್ ಎಂಟರ್ ಮಾಡಿದ ತಕ್ಷಣ ಈ ಸೆಂಡ್ ಕನ್ಫರ್ಮೇಷನ್ ಕೋಡ್ ಅಂತ ಆಪ್ಷನ್ ಇದೆ ಕೆಳಗಡೆ, ಅದನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ. ಓಕೆ, ಡನ್ ಅಂತ ತೋರಿಸಿದೆ. ಈಗ ನಿಮಗೊಂದು OTP ಬರುತ್ತೆ, ಕನ್ಫರ್ಮೇಷನ್ 6 ಡಿಜಿಟ್ ಕೋಡ್ ಬರುತ್ತೆ. ಆ 6 ಡಿಜಿಟ್ ಕೋಡ್ ಆಟೋಮೆಟಿಕ್ ಆಗಿ ತಗೊಳುತ್ತೆ ಸ್ನೇಹಿತರೆ. ಇಲ್ಲಾಂದರೆ ಒಂದ್ಸರಿ ತೊಗೊಂಡಿಲ್ಲ ಅಂದರೆ ನಿಮಗೆ ಮೆಸೇಜ್ ಬಂದಿರುತ್ತಲ್ಲ, ಆ 6 ಡಿಜಿಟ್ ಕೋಡನ್ನು ಎಂಟರ್ ಮಾಡಿ. ಸೊ ಇದು ನಂತರ ಆಟೋಮೆಟಿಕ್ ಆಗಿದೆ. ಈಗ ನಾನು ಕ್ರಿಯೇಟ್ ಅಕೌಂಟ್ ಅಂತ ಕ್ಲಿಕ್ ಮಾಡ್ತೀನಿ. ಸೊ ಈಗ ಇದು ಡನ್ ಅಂತ ಮತ್ತೆ ತೋರಿಸಿದೆ. ಓಕೆ ಫ್ರೆಂಡ್ಸ್, ಒಂದ್ಸಲಿ ನೀವು ಕ್ರಿಯೇಟ್ ಅಕೌಂಟ್ ಅಂತ ಹೊಡೆದ ತಕ್ಷಣ ನಿಮಗೆ ಈ ಥರ ಹೋಮ್ ಪೇಜ್ ಬರುತ್ತೆ. ಇಲ್ಲಿ ನಿಮ್ಮ ಫಸ್ಟ್ ನೇಮು ಲಾಸ್ಟ್ ನೇಮನ್ನೆಲ್ಲ ಎಂಟರ್ ಮಾಡಬೇಕಾಗುತ್ತೆ. ಇದರಲ್ಲಿ ತುಂಬ ಇನ್ಫಾರ್ಮೇಷನ್ ಕೇಳಿದರೆ ಅದನ್ನೆಲ್ಲ ಎಂಟರ್ ಮಾಡೋಣ ಒಂದೊಂದೇ ಆಗಿ. ಈಗ ನೀವು ನೋಡ್ಬೋದು ಇದರಲ್ಲಿ ಫಸ್ಟ್ ಆಪ್ಷನ್ನು ಫಸ್ಟ್ ನೇಮ್ ಅಂತ ಕೇಳ್ತಿದೆ. ನನ್ನ ಫಸ್ಟ್ ನೇಮು ಎಂಟರ್ ಮಾಡಿದ್ದೀನಿ, ಹಾಗೆ ಲಾಸ್ಟ್ ನೇಮನ್ನು ಕೂಡ ನೀವು ಎಂಟರ್ ಮಾಡಿ. ಸೊ ನಂತರ ಇಲ್ಲಿ ಯೂಸರ್ ನೇಮ್ ಏನಂತ ಇಟ್ಕೋಬೇಕು ಅಂತ ಕೇಳ್ತಿದೆ. ಯೂಸರ್ ನೇಮ್ ಇಡ್ತಾ ಇದ್ದೀನಿ 4028 ಅಂತ. ಸೊ ಇದು ಈ ಯೂಸರ್ ನೇಮು ಅವೈಲಬಲ್ ಇತ್ತು ಅಂದರೆ ನಿಮಗೆ ಟಿಕ್ ಮಾರ್ಕ್ ಬರುತ್ತೆ ಸ್ನೇಹಿತರೆ. ಒಂದ್ಸರಿ ನೀವು ಟಿಕ್ ಮಾರ್ಕ್ ಬಂದ ತಕ್ಷಣ ನಿಮ್ಮ ಯೂಸರ್ ನೇಮ್ ಅವೈಲಬಲ್ ಇದೆ ಅಂತ. ನಂತರ ನಿಮಗೆ ಇಮೇಲ್ ID ಎಂಟರ್ ಮಾಡಬೇಕಾಗುತ್ತೆ, ಅದನ್ನು ಕೂಡ ಎಂಟರ್ ಮಾಡಿ. ಸೊ ಈಗ ನೀವು ಪಾಸ್ವರ್ಡ್ ಕೊಡಬೇಕಾಗತ್ತೆ. ಪಾಸ್ವರ್ಡು ಆಲ್ಫಾ ನ್ಯೂಮರಿಕಲ್ ಇರಬೇಕು, ಅಂದರೆ ABCD ವರ್ಡ್ಸು ಪ್ಲಸ್ ನಂಬರ್ಸ್ ಇರಬೇಕಾಗತ್ತೆ. ಈ ರೀತಿಯ ಪಾಸ್ವರ್ಡನ್ನು ಇಡಿ. ಒಂದ್ಸಲಿ ಪಾಸ್ವರ್ಡ್ ಇಟ್ಮೇಲೆ ಕನ್ಫರ್ಮ್ ಕೂಡ ಮಾಡ್ಕೊಳ್ಳಿ. ಅದನ್ನು ಮತ್ತೆ ಸೇಮ್ ಟೈಪ್ ಮಾಡಿ ಕನ್ಫರ್ಮ್ ಮಾಡಿ. ಈಗ ನೀವು ನೋಡ್ಬೋದು ಸೈನ್ ಅಪ್ ಅನ್ನೋ ಆಪ್ಷನ್ ಇದೆ. ನೆಕ್ಸ್ಟು ಸೈನ್ ಅಪ್ ಅಂತ ಕ್ಲಿಕ್ ಮಾಡಿ. ಓಕೆ ಫ್ರೆಂಡ್ಸ್, ಒಂದ್ಸರಿ ನೀವು ಸೈನ್ ಅಪ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ತುಂಬ ಇಂಪಾರ್ಟೆಂಟ್ ಇದಂದರೆ, ಈಗ ನೀವು ನೋಡ್ಬೋದು ಇಲ್ಲಿ ಅರ್ನ್ 10 ಫ್ರೀ ಮಿನಿಟ್ಸ್ ಬೈ ಇಂಪೋರ್ಟಿಂಗ್ ಯುವರ್ ಕಾಂಟ್ಯಾಕ್ಟ್ ಲಿಸ್ಟ್ ಅಂತಿದೆ. ಇಲ್ಲಿ ಇಂಪೋರ್ಟ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ 10 ನಿಮಿಷ ಉಚಿತವಾಗಿ ಕಾಲ್ ಮಾಡಬಹುದು. ಇಲ್ಲಿ ಇಂಪೋರ್ಟ್ ಅನ್ನೋ ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮ ಕಾಂಟ್ಯಾಕ್ಟ್ಸ್ ಎಲ್ಲ ಈ ಆ್ಯಪ್ಗೆ ಇಂಪೋರ್ಟ್ ಆಗುತ್ತೆ. ಇದರಿಂದ ನಿಮಗೆ 10 ನಿಮಿಷವಾಗಿ ಫ್ರೀಯಾಗಿ ಮಾತಾಡಬಹುದು ಯಾರ ಜೊತೆ ಬೇಕಾದ್ರೆ, ವಿತೌಟ್ ಕಾಂಟ್ಯಾಕ್ಟ್. ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಅವರ ಮೊಬೈಲಲ್ಲಿ ಬರ್ದಂಗೆ. ಹಾಗೆಯೇ ನಿಮಗೆ ಇನ್ನೂ ಜಾಸ್ತಿ ಟೈಮ್ ಬೇಕು ಅಂದರೆ ನಿಮಗೆ ರಿವಾರ್ಡ್ ಅನ್ನೋ ಆಪ್ಷನಲ್ಲಿ ಬೇರೆ ಬೇರೆ ಆಪ್ಷನ್ ಇದೆ. ಇಲ್ಲಿ ನೀವು ನೋಡಬಹುದು ರಿವಾರ್ಡ್ ಅಂತ ಆಪ್ಷನ್ ಇದೆ. ರಿವಾರ್ಡಲ್ಲಿ ನೀವು ಅನೇಕ ರೀತಿಯ ಆಪ್ಷನ್ಗಳಿವೆ, ಅದನ್ನೆಲ್ಲ ಕ್ಲಿಕ್ ಮಾಡಿಕೊಂಡ್ರೆ ನೀವು ನಿಮ್ಮ ಒಂದು ಫ್ರೆಂಡ್ಸಿಗೆ ಇನ್ವೈಟ್ ಮಾಡಿದರೆ ನಿಮಗೆ 20 ನಿಮಿಷದ ರಿವಾರ್ಡ್ ಸಿಗುತ್ತೆ. ಅದೇ ರೀತಿಯಾಗಿ ನಿಮ್ಮ ಕಾಂಟ್ಯಾಕ್ಟ್ಸಲ್ಲಿರೋ ಎಷ್ಟೊಂದು ಜನ ಫ್ರೆಂಡ್ಸ್ಗೆ ನೀವು ಇನ್ವೈಟ್ ಮಾಡಿಕೊಂಡ್ರೆ ನಿಮಗೆ ಪ್ರತಿ ಒಬ್ಬರಿಗೂ 20 ನಿಮಿಷ ನನಗೆ
ತುಂಬ ನಿಮಿಷ ಆಗುತ್ತೆ. ಇದನ್ನು ಯೂಸ್ ಮಾಡಿಕೊಂಡು ಕೂಡ ನೀವು ಬೇರೆಯವ್ರಿಗೆ ಯಾರಿಗೆ ಬೇಕಾದ್ರೆ ಕಾಲ್ ಮಾಡಬಹುದು. ನೀವು ಕಾಲ್ ಮಾಡಬೇಕಂದ್ರೆ ಕಾಲ್ ಆಪ್ಷನ್ಗೆ ಹೋಗಿ ಫಸ್ಟ್ ನೀವು ಕಂಟ್ರಿ ಕೋಡ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅಲ್ಲಿ 3 ಬಟನ್ ಕಾಣ್ತಲ್ಲ, ಅದನ್ನು ಕ್ಲಿಕ್ ಮಾಡಿ ನಿಮಗೆ ಕಂಟ್ರಿ ಕೋಡ್ ಬರುತ್ತೆ. ಮೊದಲು ನಿಮ್ಮ ಕಂಟ್ರಿ ಕೋಡನ್ನು ಸೆಲೆಕ್ಟ್ ಮಾಡಿ. ನಮ್ಮ ಕಂಟ್ರಿ ಕೋಡ್ ಇಂಡಿಯಾ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಈಗ ಕೆಳಗೆ ಬನ್ನಿ, ಐ ಅನ್ನೋ ಆಪ್ಷನ್ಗೆ ಬಂದ ತಕ್ಷಣ ಇಂಡಿಯಾ ಅಂತ ಸಿಗುತ್ತೆ. +9 ಆ್ಯಡ್ ಆಯಿತು. ಈಗ ನೀವು ಯಾರಿಗೆ ಫೋನ್ ಮಾಡಬೇಕೋ ಅವರ ನಮ್ಮ ಕಾಂಟ್ಯಾಕ್ಟ್ ನಂಬರನ್ನು ಅಲ್ಲಿ ಎಂಟರ್ ಮಾಡಿ. ನಾನು ಒಂದು ಸ್ಯಾಂಪಲ್ ನಂಬರನ್ನು ಎಂಟರ್ ಮಾಡ್ತಾ ಇದ್ದೀನಿ. ಓಕೆ, ಒಂದ್ಸಲಿ ಸ್ಯಾಂಪಲ್ ನಂಬರ್ ಎಂಟರ್ ಮಾಡಿದ ತಕ್ಷಣ ನೀವು ಕಾಲ್ ಅನ್ನೋ ಆಪ್ಷನ್ಗೆ ಕ್ಲಿಕ್ ಮಾಡಿ. ಈಗ ನೋಡ್ಬೋದು ನನ್ನ ಹತ್ರ 2 ಮೊಬೈಲ್ ಇದೆ. ಒಂದರಿಂದ ಕಾಲ್ ಮಾಡ್ತಿದ್ದೀನಿ ಇನ್ನೊಂದು ನಂಬರ್ಗೆ. ಬಟ್ ಇಲ್ಲಿ ನೋಡ್ಬೋದು ನೀವು ಇನ್ಕಮಿಂಗ್ ವಯಾ ಜಿಯೋ 4G ಅಂತ ಬರ್ತಿದೆ. ಬಟ್ ಫೋನ್ ನಂಬರು 5044 ಅಂತ ಬರ್ತಿದೆ. ನನ್ನ ಫೋನ್ ನಂಬರೇ ಬೇರೆ. ಇಲ್ಲಿ ಯಾವ್ದಾರ ಅದು ಈ ಆ್ಯಪು ತನ್ನಷ್ಟಕ್ಕೆ ತಾನೇ ಯಾವ್ದಾರ ಒಂದು ರ್ಯಾಂಡಮ್ ನಂಬರ್ ಚೂಸ್ ಮಾಡ್ಕೊಳುತ್ತೆ. ಚೂಸ್ ಮಾಡಿಕೊಂಡು ಬೇರೆ ನಂಬರಿಂದ ಅವರಿಗೆ ಡಿಸ್ಪ್ಲೇ ಆಗುತ್ತೆ ಸ್ನೇಹಿತರೆ. ಈವನ್ ಅವರು ಟ್ರೂ ಕಾಲರ್ ಆ್ಯಪ್ ಹಾಕೊಂಡ್ರು ಅವರಿಗೆ ಆ ನಂಬರ್ ಕಾಣೋದಿಲ್ಲ. ಈ ರೀತಿಯಾಗಿ ನೀವು ಈ ಆ್ಯಪನ್ನು ಎಫಿಷಿಯೆಂಟಾಗಿ ಯೂಟಿಲೈಸ್ ಮಾಡ್ಕೋಬಹುದು. ಓಕೆ ಫ್ರೆಂಡ್ಸ್, ಈಗ ನಿಮಗೆ ಈ ವಿಡಿಯೋ ಲೈಕ್ ಆಗಿದೆ ಅನ್ಕೋತೀನಿ. ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ರೆ ಒಂದು ಲೈಕ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು. ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ಆಂಡ್ರಾಯ್ಡ್ ಮೊಬೈಲ್ ಅಲ್ಲಿ ಇರೋ ಕೆಲವೊಂದು ಹಿಡನ್ ಸೀಕ್ರೆಟ್ಸ್ ಗಳನ್ನ ಹೇಳ್ತೀನಿ. ಅದರಿಂದ ಹೇಗೆ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ ನ ಎಫಿಷಿಯನ್ಸಿ ಹೆಚ್ಚಿಸ್ಕೋಬಹುದು ಅದನ್ನ ಆನ್ ಮಾಡ್ಕೊಳ್ಳೋದ್ರಿಂದ ಅಂತ. ಅದಕ್ಕಿಂತ ಮುಂಚೆ ಇದು ನಮ್ಮ ಯೂಟ್ಯೂಬ್ ಚಾನಲ್ ಗ್ರೋ ಯೋರ್ ಮನಿ ಅಂತ. ನಮ್ಮ ಬೇರೆ ಬೇರೆ ರೀತಿಯ ವಿಡಿಯೋಗಳಿಗೆ ದಯವಿಟ್ಟು ಈ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ಕಾಣ್ತಿರೋ ಕೆಂಪು ಬಟನ್ ನಿಮಗೆ ಇಂಕ್ವೈರ್ ಸ್ಕ್ರೀನ್ ಶೇರ್ ಆಪ್ ಬಗ್ಗೆ ತಿಳಿಸ್ಕೊಡ್ತೀನಿ. ಏನಪ್ಪ ಈ ಆಪ್ ಅಂತಂದ್ರೆ, ಇದರಿಂದ ನೀವು ಬೇರೆಯವರ ಮೊಬೈಲ್ ಸ್ಕ್ರೀನ್ ನ ನಿಮ್ಮ ಮೊಬೈಲ್ ಅಲ್ಲಿ ಆರಾಮಾಗಿ ನೋಡಬಹುದು. ಹಾಗೇನೆ ನಿಮ್ಮ ಮೊಬೈಲ್ ಸ್ಕ್ರೀನ್ ನ ಬೇರೆಯವ್ರ ಮೊಬೈಲ್ ಅಲ್ಲೂ ಕೂಡ ನೋಡಬಹುದು. ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇದು ನಮ್ಮ ಯೂಟ್ಯೂಬ್ ಚಾನಲ್ ಗ್ರೋ ಯೋರ್ ಮನಿ ಅಂತ. ನಮ್ಮ ಬೇರೆ ಬೇರೆ ರೀತಿಯ ವಿಡಿಯೋ